ಬೇಕಾಬಿಟ್ಟಿ ಮೆಟ್ರೋ ಬೆಲೆ ಏರಿಕೆ ಆಗಿದ್ದು ಜನ ಕಂಗಾಲಾಗಿದ್ದಾರೆ. ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಈಗ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಈ ಬೆಲೆ ಏರಿಕೆಯನ್ನ ಸರಿಪಡಿಸೋದಕ್ಕೆ. ಯಥಾತಥ್ವ ಬೆಲೆ ಏರಿಕೆ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ಸುದ್ದಿ ಪ್ರಸಾರ ಮಾಡಿದೆ. ಅಸಹಜ ಬೆಲೆ ಏರಿಕೆ ಸರಿಪಡಿಸೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಕೆಲವು ಕಡೆ ಪ್ರಯಾಣ ದರ ದುಪ್ಪಟ್ಟಾಗಿದೆ ಅಂತ ಸಿಎಂ ಒಪ್ಪಿಕೊಂಡಿದ್ದಾರೆ. ದುಪ್ಪಟ್ಟು ದರ ಏರಿಕೆ ಸರಿಪಡಿಸಿ ಅಂತ ಸಿಎಂ ಸೂಚನೆ ಕೊಟ್ಟಾರೆ. ಬೆಲೆ ಏರಿಕೆ ಅನಿವಾರ್ಯ, ಪ್ರಯಾಣಿಕರ ಹಿತರಕ್ಷಣೆ ಕರ್ತವ್ಯ ಅಂತ ಹೇಳಿದ್ದಾರೆ ಸಿಎಂ. ಈ ಯಥಾತಥ್ವ ಮೆಟ್ರೋ ಟಿಕೆಟ್ ದರ ಏರಿಕೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಜನಾಭಿಪ್ರಾಯ ಏನು ಅನ್ನೋದನ್ನು ಕೂಡ ರಾಜ್ಯದ ಜನರ ಮುಂದೆ ಇದೆ. ಇಲ್ಲಿ ಬಿಎಂಆರ್ಸಿಎಲ್ ಹೇಳ್ತಾ ಇರೋದು 45ರಿಂದ 50% ಅಷ್ಟೇ ನಾವು ಏರಿಕೆ ಮಾಡಿರೋದು ಅಂತ. ಆದ್ರೆ ಕೆಲವೊಂದು ಕಡೆ ಅಂತೂ 1 to ಡಬಲ್ ಆಗಿದೆ ಟಿಕೆಟ್ನ ದರ. ಇದರಿಂದಾಗಿ ಜನ ಆಕ್ರೋಶಗೊಂಡಿದ್ರು. ಜೊತೆಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿಕೆ ಕಾಣಿಸ್ತಾ ಇತ್ತು ದಿನದಿಂದ ದಿನಕ್ಕೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಇತ್ತೀಚೆಗೆ ಪರಿಷ್ಕರಿಸಿರೋ ಪ್ರಯಾಣ ದರ ಏರಿಕೆ ಹಲವು ರೀತಿಯ ವೈಪರೀತ್ಯಗಳಿಂದ ಕೂಡಿದ್ದು. ಕೆಲವು ಕಡೆಗಳಲ್ಲಿ ಪ್ರಯಾಣ ದರ ದುಪ್ಪಟ್ಟಾಗಿದೆ. ಇದರ ವಿರುದ್ಧ ವ್ಯಕ್ತವಾದ ಸಾರ್ವಜನಿಕ ವಿರೋಧ ಪರಿಗಣಿಸಿ ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಂತ ಕಡೆಗಳಲ್ಲಿ ದರ ಏರಿಕೆಯನ್ನ ಇಳಿಸುವಂತೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿದ್ದೀನಿ. ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರೋ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿರೋ ಕಾರಣ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯ. ಆದರೆ ಪ್ರಯಾಣಿಕರ ಹಿತರಕ್ಷಣೆ ಕೂಡ ಕರ್ತವ್ಯ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಇದು ಮುಖ್ಯಮಂತ್ರಿಗಳು ಮಾಡಿರುವಂತಹ ಟ್ವೀಟ್ ಇದು. ಯಾಕಂದ್ರೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ದಿನ ಬೆಳಗಾದ್ರೆ ಕಚೇರಿಗಳಿಗೆ ಹೋಗೋರು ಬೆಂಗಳೂರಿನ ಟ್ರಾಫಿಕ್ನ ಕಿರಿಕಿರಿಯಿಂದ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದೆ. ಮೆಟ್ರೋ ಹೇಳ್ತಾ ಇರೋದು ನಾವು ಟಿಕೆಟ್ನ ದರ ಏರಿಕೆ ಮಾಡಿರೋದು ಕೇವಲ 46ರಷ್ಟು ಅಂತ. ಆದ್ರೆ ಏರಿಕೆ ಮಾಡಿರೋದು 100% ಹೆಚ್ಚು. ಯಥಾತಥ್ವ ಬೆಲೆ ಏರಿಕೆ ಸರಿಪಡಿಸೋದಕ್ಕೆ ಈಗ ಮೆಟ್ರೋ ನಿಗಮ ಮುಂದಾಗಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಮೆಟ್ರೋ ನಿಗಮದ ಅಧಿಕಾರಿಗಳ ಸಭೆ ನಡೆಯಿತು. ಮೆಟ್ರೋ ದರ ಮಾರ್ಪಾಡು ತರೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. 75%, 100% ಎಲ್ಲೆಲ್ಲಿ ಏರಿಕೆ ಆಗಿದೆಯೋ ಯಾವ್ಯಾವ ರೂಟ್ಗಳಲ್ಲಿ ಆ ದರವನ್ನ ಇಳಿಕೆ ಮಾಡೋದಕ್ಕೆ ಈಗ ಬಿಎಂಆರ್ಸಿಎಲ್ ಮುಂದಾಗಿದೆ. ದುಪ್ಪಟ್ಟು ದರ ಆಗಿರೋ ರೂಟ್ಗಳಲ್ಲಿ ಬೆಲೆ ಇಳಿಕೆ ಮಾಡ್ತೀವಿ ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಮೆಟ್ರೋ ದರ ದುಪ್ಪಟ್ಟಾಗಿದೆ. ರಾಜಾಜಿನಗರ ಟು ಲಾಲ್ಬಾಗ್ ಹಳೆ ದರ 23 ರೂಪಾಯಿ 75 ಪೈಸೆ ಇತ್ತು. ಈಗ ನೋಡಿದ್ರೆ 50 ರೂಪಾಯಿ ಆಗಿದೆ. 27 ರೂಪಾಯಿ 25 ಪೈಸೆ ಏರಿಕೆ ಆಗಿದೆ. ಅಲ್ಲಿಗೆ 113%. ಇಲ್ಲಿ ಮೆಟ್ರೋ ಹೇಳ್ತಾ ಇರೋದು 46% ನಾವು ಏರಿಕೆ ಮಾಡಿದ್ದೀವಿ ಅಂತ. ಆದ್ರೆ ಎಲ್ಲಿ 46% ಏರಿಕೆ ಆಗಿದೆ? 1 to ಡಬಲ್ ಆಗಿದೆ. ಲಾಲ್ಬಾಗ್ ಟು ಕುವೆಂಪು ರೋಡ್ 23 ರೂಪಾಯಿ 75 ಪೈಸೆ ಇಷ್ಟು ದಿನ ಇದ್ದಿದ್ದು. ಪರಿಷ್ಕೃತ ದರ 40 ರೂಪಾಯಿ ಆಗಿದೆ. 16 ರೂಪಾಯಿ 25 ಪೈಸೆ ಏರಿಕೆ ಆಗಿದೆ. 71% ಏರಿಕೆ ಆದಂಗಾಯ್ತು. ಎಲ್ಲಿ 46% ಇಲ್ಲಿ ಏರಿಕೆ ಆಗಿರೋದು? ಬಿಎಂಆರ್ಸಿಎಲ್ ಹೇಳ್ತಾ ಇರೋದು 46% ಅಂತ. ಮೊದಲೇ ಮೆಟ್ರೋ ಕಡೆ ಜನ ಬರ್ತಾ ಇಲ್ಲ ಅಂತ ಆರಂಭದಲ್ಲಿ ತಲೆ ಕೆಡಿಸ್ಕೊಂಡಿತ್ತು ಬಿಎಂಆರ್ಸಿಎಲ್. ಈಗ ನಿಧಾನವಾಗಿ ಮೆಟ್ರೋ ಕಡೆ ಜನ ವಾಲ್ತಾ ಇದ್ರು. ಈಗ ನೋಡಿದ್ರೆ ಈ ರೀತಿ ಟಿಕೆಟ್ ದರ ಹೆಚ್ಚಳ ಮಾಡಿರೋದ್ರಿಂದ ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಪ್ರತಿದಿನ. ಗರುಡಾಚಾರ್ ಪಾಳ್ಯದಿಂದ ಎಂಜಿ ರೋಡ್ 28 ರೂಪಾಯಿ 50 ಪೈಸೆ ಇತ್ತು. ಈಗ 60 ರೂಪಾಯಿ ಆಗಿದೆ. 31 ರೂಪಾಯಿ 50 ಪೈಸೆ ಏರಿಕೆ ಆಗಿದೆ. ಅಲ್ಲಿ 84% ಏರಿಕೆ ಇದೆ. ಮೈಸೂರು ರೋಡಿಂದ ಇಂದಿರಾನಗರ 38 ರೂಪಾಯಿ ಇತ್ತು. ಈಗ 70 ರೂಪಾಯಿ ಆಗಿದೆ. ಎಂಜಿ ರೋಡಿಂದ ಬೈಯಪ್ನಹಳ್ಳಿ 20 ರೂಪಾಯಿ ಇದೆ, 40 ರೂಪಾಯಿ ಆಗಿದೆ. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. 100% ಟಿಕೆಟ್ ದರ ಏರಿಕೆ ಮಾಡಿದೆ ಬಿಎಂಆರ್ಸಿಎಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.